ಸ್ವರ್ಗದಲ್ಲೂ ಕೂಡ ಮನೆಗಳು ಚೆನ್ನಾಗೇ ಇದೆ. ರಂಬೆ ಊರ್ವಶಿ ಮೇನಕೆ ಕಾಣ್ತಾರೇನೋ. ಕಲ್ಯಾಣಿ 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 ಬಾಗಲ್ ತೆಗಿ. ಅಯ್ಯೋ ದೇವ್ರೆ, ಇವರಿಬ್ರು ಯಾಕೆ ಹೀಗಾಡ್ತಿದ್ದಾರೆ? ಅಯ್ಯೋ ಅಪ್ಪ ಅಮ್ಮ ನೋಡಿದ್ರೆ ಏನಪ್ಪ ಗತಿ? ಕಲ್ಯಾಣಿ ಬಾಗಲ್ ತೆಗಿಮ್ಮ. ಏನ್ರಿ, ಏನಾಯ್ತು ನಿಮಗೆ? ಏನು ಅಂದ್ರೆ ಏನು ಅಂದ್ರೆ ಏನ್ ನಡೀತಿದೆ ಈ ಮನೇಲಿ? ಕಲ್ಯಾಣಿ ಪ್ಲೀಸ್ ಬಾಗಲ್ ತೆಗಿ. ಏಯ್ ಪಲ್ಲವಿ, ಏನ್ರೋ, ಏನ್ ಮಾಡ್ತಿದ್ದೀರಾ ನೀವು? ಬಾಗಿಲು ತೆಗೀರಪ್ಪ. ಕಲಾವತಿ, ಇವರು ಏನ್ ನಡೀತಿದೆ ಈ ಮನೇಲಿ? ಏನಿದೆಲ್ಲ? ಇದು ಮನೆ ಅನ್ಕೋತಿದ್ದೀರಾ, ಸಂತೆ ಅನ್ಕೋತಿದ್ದೀರಾ? ಅಮ್ಮ, ಯಾರೋ ಬೇಕು ಅಂತಾನೆ ಮಾಡಿರೋದಮ್ಮ. ಇದ್ರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ಆ ಸ್ವೀಟ್ಸ್ ಅಲ್ಲಿ ಏನೋ ಬೆರ್ತಿರ್ಬೇಕು ಅನ್ಸುತ್ತೆ. ಅಮ್ಮ, ಹೇಳೋ, ಎಲ್ಲಿಂದ ತಗೊಂಡ್ ಬಂದೆ ಆ ಸ್ವೀಟು? ನನ್ ಸ್ವೀಟ್ ತಿಂದಾಗಿದ್ಮೇಲೆ ತುಂಬಾ ಕೆಮ್ಮಂತು ಅಜ್ಜಿ. ಆಗ್ಲೇ ಅನುಮಾನ ಬಂತು, ಆದ್ರೆ ಈ ತರ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನಾನು ಯಾವಾಗ್ಲೂ ತರೋ ಸ್ವೀಟ್ ಅಂಗಡಿಲೇ ತಂದಿದ್ದಮ್ಮ. ಅದನ್ ಬಿಟ್ರೆ ನನಗೇನು ಗೊತ್ತಿಲ್ಲಮ್ಮ. ಅಮ್ಮ, ಪಾಪ ಬಾಲಾಜಿಗೆ ಏನೂ ಗೊತ್ತಿಲ್ಲಮ್ಮ. ಅವನ್ ತಗೊಂಡ್ ಬಂದಿದ್ದು ಒಳ್ಳೆ ಸ್ವೀಟ್ಸೇನೆ. ಅದರಲ್ಲಿ ಏನನ್ನೋ ಯಾರೋ ಬೆರೆಸ್ಬಿಟ್ಟಿದ್ದಾರೆ. ಸದ್ಯ ಯಾರಿಗೂ ಏನೂ ಅಪಾಯ ಆಗ್ಲಿಲ್ವಲ್ಲ? ಬೆಳಗಾಗೋಷ್ಟರಲ್ಲಿ ಇವ್ರು ಮತ್ತೆಲ್ಲ ಇಳ್ದು ಹೋಗುತ್ತಮ್ಮ. ನೀವೇನು ಯೋಚನೆ ಮಾಡಬೇಡಿ. ಏನಿದೆಲ್ಲ ಅನುಪಮ, ಇವ್ರು ನೋಡಿದ್ರೆ ತಲೆ ತಿರುಗಿ ಬಿದ್ದೋಗಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಇವರೆಲ್ಲ ಕುಣಿದಾಡ್ತಿದ್ದಾರೆ. ಈ ಸಮಯದಲ್ಲಿ ಯಾರು ಇಲ್ದಿದ್ ಒಳ್ಳೇದಾಯ್ತು. ಹೊರಗಿನವ್ರು ಯಾರಾದ್ರೂ ನೋಡಿದ್ರೆ ಏನ್ ಅಂದ್ಕೋತಿದ್ರು? ಸದ್ಯ ಇವ್ರು ಯಾರು ಹೊರಗಡೆ ಹೋಗ್ಲಿಲ್ವಲ್ಲ? ನಮ್ ಪುಣ್ಯನಮ್ಮ, ಇವ್ರು ಮತ್ತಿನಿಂದ ಮನೆ ಒಳಗಡೆನೆ ಒದ್ದಾಡ್ಕೊಂಡಿದ್ದಾರೆ. ಯಾರಿಗೂ ಏನೂ ಆಗ್ಲಿಲ್ವಲ್ಲ? ಮತ್ತಿಳಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಯಾರು ಹೀಗ್ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಕಂಡುಹಿಡಿಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದಿರ್ಬೇಕು. ನೀವೇನು ಯೋಚನೆ ಮಾಡದೆ ಮಲ್ಕೋ ಹೋಗಿಮ್ಮ. ಚಿನ್ನಿ,
ಪಲ್ಲವಿನ್ ಕರ್ಕೊಂಡು ಹೋಗಪ್ಪ. ಶೌರ್ಯ, ಕಲ್ಯಾಣಿ, ಹೋಗಿ ಬಲ್ಕೋ ಹೋಗಿಮ್ಮ. ಬಾಲಾಜಿ, ನಿನಗೆ ಹೊರಗಡೆ ಇರು ಅಂತ ಹೇಳಿಲ್ವಾ? ಕಲಾವತಿ, ನೀನು ಹೋಗಮ್ಮ. ರಾತ್ರಿ ಏನೋ ಎಡವಟ್ ನಾಡ್ತಿರೋ ಹಾಗಿದೆಯಲ್ಲ. ಕಲ್ಯಾಣಿ, ಏನಿದು? ನನಗಂತೂ ಏನು ನೆನಪೇ ಆಗ್ತಿಲ್ವಲ್ಲ. ಅಷ್ಟಕ್ಕೂ ರಾತ್ರಿ ಏನ್ ನಡೀತು ಕಲ್ಯಾಣಿ? ಏನು ಗೊತ್ತಾಗ್ತಾನೆ ಇಲ್ವಲ್ಲ. ಏನಾಗಿರುತ್ತೆ? ಇಬ್ರು ನಿದ್ದೆಯಿಂದ ಎದ್ರ ಈಗಾಗಲೇ 2 ಸಾರಿ ಬಂದ್ ಹೋದೆ. ಯಾಕೋ ಗೊತ್ತಿಲ್ಲಮ್ಮ, ತುಂಬಾ ನಿದ್ದೆ ಬಂದ್ಬಿಡ್ತು. ರಾತ್ರಿ ಏನೋ ನಡೆದಿದೆ, ಏನು ಅಂತ ನೆನಪಿಗೆ ಬರ್ತಿಲ್ಲ. ಮೊದಲು ಇಬ್ರು ಮಜ್ಜಿಗೆ ಕುಡೀರಿ. ನಿನ್ನೆ ಬಾಲಾಜಿ ಬರ್ಡೇ ಅಂತ ಸ್ವೀಟ್ಸ್ ತಗೊಂಡ್ ಬಂದ ಅಲ್ವಾ? ಅದರಲ್ಲಿ ಯಾರೋ ಮತ್ತಿನ ಪುಡಿನ ಬೆರೆಸಿದ್ದಾರೆ. ಏನ್ ಹುಡುಕ್ತಾ ಇದೆಯಾ ಕಲ್ಯಾಣಿ? ನನ್ನ ಹತ್ರ ಒಂದು ಬ್ರೇಸ್ಲೆಟ್ ಇತ್ತಮ್ಮ, ಅದ್ ಕಾಣಿಸ್ತಾ ಇಲ್ಲ. ನಮ್ಗಳನ್ನ ಬಿಟ್ಟು ರಾತ್ರಿ ಬೇರೆ ಯಾರಾದ್ರೂ ಬಂದ್ರಾ? ಅಲ್ಲಮ್ಮ, ಯಾರು ಬಂದ್ರು ಯಾರು ಹೋದ್ರು ಅಂತ ನೋಡೋ ಅವಕಾಶ ನನಗೆ ಕೊಟ್ಟಿದ್ರೆ ತಾನೇ. ಹಾಗಂದ್ರೇನಮ್ಮ? ಮತ್ತಿನ್ನೇನೋ, ನೀವಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಮತ್ನಲ್ಲಿ ನನ್ನನ್ನ ರೂಮ್ ಒಳಗಡೆ ಕೂಡ್ ಹಾಕ್ಬಿಟ್ಲು ಕಲ್ಯಾಣಿ. ಸರಿ, ರಾತ್ರಿ ಎಲ್ಲ ಏನೇನೋ ನಡೆದೋಯ್ತು, ಅದನ್ನೆಲ್ಲ ಆಮೇಲೆ ಮಾತಾಡಿದ್ರಾಯ್ತು. ಮೊದಲು ನೀವಿಬ್ರು ಎದ್ದು ರೆಡಿಯಾಗಿ. ಸರಿನಮ್ಮ. ಏನ್ ಕಲ್ಯಾಣಿ ಇದು? ನಮಗೆ ಗೊತ್ತಿಲ್ಲದೆ ನಮ್ಮ ಮನೇಲಿ ಏನೇನೋ ನಡೀತಿದ್ಯಲ್ಲ. ನಮ್ಗೆ ಗೊತ್ತಿಲ್ಲದೆ ನಮ್ಮ ಶತ್ರುಗಳು ನಮ್ಮ ಬಗ್ಗೆ ತುಂಬಾ ತಿಳ್ಕೊತಾ ಇದ್ದಾರೆ ಆಫೀಸರ್. ಆ ಸಂಪಾದನೆ ಹಿಂದೆ ಇದ್ದು ಇದನ್ನೆಲ್ಲ ನಡೆಸ್ತಾ ಇದ್ದಾಳೆ. ಕೈಗೆ ಸಿಕ್ಕಾಕೊಳ್ಳೋವರೆಗೂ ಆಟ ಆಡಿಸ್ತಾನೆ ಇರ್ತಾಳೆ. ಸಿಕ್ಕಾಕೊಳ್ಳೋ ಅಷ್ಟು ಅಮಾಯಕ್ಕೆ ಅಲ್ಲ ನಾನು. ಸಿಗೋದಕ್ಕೆ ಅವಕಾಶನೇ ಇಲ್ಲ. ನನಗ್ ಬೇಕಾಗಿದ್ದು ನನ್ನ ಕೈಗೆ ಸಿಕ್ಕಾಯ್ತು.
ಕಲ್ಯಾಣಿ ಕಲ್ಯಾಣಿ ಏನಾಯ್ತು? ಅತ್ತೆ ಬಿಟ್ಬಿಡಿ. ಇಷ್ಟೊತ್ತವರೆಗೂ ಯಾರು ಕಿಟಕಿ ಪಕ್ಕ ನಿಂತು ನಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇದ್ರು. ಆ ಸಂಪದ ಕಡೆಯವರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನು ಆ ಸಂಪದ ಮತ್ತೆ ಮೀನಾಕ್ಷಿನ ಹಿಡಿಬೇಕು ಅಂತಾನೆ ಹೋಗಿದ್ದೆ ಕಣೆ. ನಾನು ಬರ್ತೀನಿ ಅಂತ ಮೀನಾಕ್ಷಿ ಗೊತ್ತಾಗ್ತಿದ್ದ ಹಾಗೆ ನಿನ್ನೆನೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ಲಂತೆ. ಅಂದ್ರೆ ನಮ್ಮನೆ ವಿಷಯನ ಅವರಿಗೆ ಯಾರೋ ಮುಟ್ಟಿಸ್ತಾ ಇದ್ದಾರೆ. ಯಾರೋ ಮುಟ್ಸೋದೇನಿದೆ? ಅವ್ರಿಗೆ ಬೇಕಾಗಿರೋರು ಈ ಮನೇಲೇ ಇದಾರಲ್ವಾ? ಅವ್ರಿಗೆ ಯಾರೇ ಸಹಾಯ ಮಾಡಿದ್ರು ಅವ್ರು ಸಿಕ್ಕಿದ ದಿನ ಆ ಸಂಪದಾಗೆ ಅವಳಿಗೆ ಸಹಾಯ ಮಾಡಿದವ್ರಿಗೆ ನನ್ನ ಕೈಯಲ್ಲಿ ಒಂದು ಗತಿ ಕಾಣಿಸ್ಬಿಡ್ತೀನಿ. ಆ ಸಂಪದನ ಹಿಡಿಬೇಕು ಅಂತ ರಾತ್ರಿ ಎಲ್ಲ ತಿರುಗಿಸಿ ಸಾಯಿಸ್ಬಿಟ್ಲು ನನ್ನ. ಸೀರೆಗೋಸ್ಕರ ಹೋದಾಗ ಕೂಡ ಇಷ್ಟೊಂದು ತಿರ್ಗಾಡ್ಲಿಲ್ಲ ನಾನು. ತಿರುಗಿದ್ವಿ, ಪ್ರಯೋಜನ ಏನು? ಸಿಗ್ಲಿಲ್ವಲ್ಲ. ಸಿಕ್ಕಿದಿದ್ರೆ ಆವಾಗ ಮಾಡ್ತಾ ಇದ್ದೆ ಅವ್ರಿಗೆ. ಏನು ಎಲ್ರೂ ಒಂದೇ ಕಡೆ ಸೇರಿದ್ದೀರಾ? ನಮ್ ಮನೆಗೆ ಆ ಸಂಪದನ್ ಕಡೆಯವರು ಯಾರೋ ಒಬ್ರು ಬಂದು ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನ ಗಮನಿಸ್ತಾ ಇದ್ದಾರೆ ಅಜ್ಜಿ. ಅವಳು ಮನುಷ್ಯಳಲ್ಲ, ಅವಳಿಗೆ ಬುದ್ಧಿ ಬರೋದಿಲ್ಲ. ಸಿಕ್ಕಿದ್ರೆ ಅವಳಿಗೆ ಸಲ ಬುದ್ಧಿ ಬರೋದಲ್ಲ, ಮುಖ ಕಿತ್ತೋಗ ಆಗ ಹೊಡಿತೀನಿ. ಸರಿ ಸರಿ, ಅದನ್ನೆಲ್ಲ ಬಿಟ್ಬಿಡಿ. ಇವತ್ತಿನಿಂದ ನಿನಗೂ ಅನುಪಮ ಮಧ್ಯೆ ಸ್ಪರ್ಧೆ ಶುರುವಾಗುತ್ತೆ. ಬೇಗ ಶುರು ಮಾಡಿ ಅದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಏನ್ ಕಲ್ಯಾಣಿ, ಯಾಕೆ ಹಾಗೆ ಹೊರಗಡೆ ಓಡೋದೆ? ಏನಾಯ್ತು? ಯಾರೋ ಕಿಟಕಿ ಪಕ್ಕ ನಿಂತ್ಕೊಂಡು ನಾವು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ರು. ನಾನು ಆಚೆ ಹೋಗಿದ ತಕ್ಷಣ ನನ್ನ ನೋಡಿ ಓಡ್ ಹೋದ್ರು. ಮನೆಯಲ್ಲಿ ಎಲ್ಲರೂ ಇರಬೇಕಾದ್ರೆ ಹೊರಗಡೆಯಿಂದ ಯಾರು ಬಂದಿರ್ತಾರೆ? ಅಷ್ಟು ಧೈರ್ಯ ಯಾರು ಮಾಡ್ತಾರೆ? ನನ್ ಯಾಕೋ ಅರ್ಥ ಆಗ್ತಾ ಇಲ್ಲ ಆಫೀಸರ್. ಈಗ ಬಂದವರು ಮೊನ್ನೆ ನಿಮ್ ಮೇಲೆ ಅಟ್ಯಾಕ್ ಮಾಡಿದವರೇ ಬಂದಿದ್ರಾ ಅಂತ ಅನ್ನಿಸ್ತಾ ಇದೆ ಆಫೀಸರ್. ಅಷ್ಟಕ್ಕೂ ಬಂದಿದ್ದು ಹುಡ್ಗನ ಹುಡ್ಗಿನ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಯಾರೋ ನಮ್ಮನ್ನ ತುಂಬಾ ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಸರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಲ್ಯಾಣಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರನ್ನಾದ್ರೂ ಮಫ್ತಿಲಿರೋದಕ್ಕೆ ಹೇಳ್ತೀನಿ. ನೀನೇನ್ ಭಯ ಪಡಬೇಡ. ಅತ್ತೆ ಸಂಪದನ ಹುಡ್ಕೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಿಕ್ಲಿಲ್ಲ ಅಂತ ಅಂದ್ರೆ ಅತ್ತೆ ಸಂಪದನ ಹುಡ್ಕೋದಕ್ಕೆ ಹೋಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಯಾರೋ ಕೊಟ್ಟಿರ್ತಾರೆ. ಯಾರಾಗಿರ್ಬೋದು? ಹೌದು, ಮಾವ ಹೇಳಿದ ಹಾಗೆ ಖಂಡಿತ ಚಿಕ್ಕ ಮನೆ ಹೇಳಿರ್ತಾಳೆ. ಇರಿ ಆಫೀಸರ್, ಒಂದ್ಸಲ ಅವ್ರಿಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ ಬರ್ತೀನಿ. ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ, ಯಾಕೆ ಚಿಕ್ಕಮ್ಮ ಬದ್ಲಾಗಲ್ವಾ ನೀನು? ಏನ್ ಬದ್ಲಾಗ್ಬೇಕು? ಇಷ್ಟು ದಿನ ಕಾಮ್ ಆಗಿದ್ದ ಸಂಪದ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿದಾಳೆ ಅಂದ್ಮೇಲೆ ನೀನು ಹೆಲ್ಪ್ ಮಾಡದೆ ಬರ್ತಾಳ? ನೀನ್ ಇಲ್ಲ ಅಂದ್ರೆ ಸಹಾಯ ಮಾಡೋಕೆ ಆ ಸಿದ್ದು ಕೂಡ ಜೈಲಲ್ಲಿದ್ದಾನೆ. ಬೇರೆ ಯಾರ್ ಸಹಾಯ ಮಾಡಿರ್ತಾರೆ? ನನ್ ಮೇಲೆ ಅನುಮಾನ ಪಡ್ತಿದ್ಯಾ ಕಲ್ಯಾಣಿ? ನಿನ್ನ ಬಿಟ್ಟು ಇನ್ಯಾರ ಮೇಲೆ ಅನುಮಾನ ಪಡ್ಬೇಕು? ಇಷ್ಟು ಜನ ಇರೋ ಮನೆಯಲ್ಲಿ ಸ್ವೀಟ್ಸ್ಗೆ ಮತ್ತನ್ನ ಯಾರು ಬೆರ್ಸೋದಕ್ ಸಾಧ್ಯ?
ಏನ್ ಕಲ್ಯಾಣಿ ನೀನು? ಯಾರೋ ಏನೋ ಮಾಡಿದ್ರೆ ಆ ಅಪವಾದ ನನ್ ಮೇಲೆ ಹಾಕ್ತಿದ್ಯಲ್ಲ? ಶೌರ್ಯ ಮೇಲೆ ನಾನ್ ಯಾಕೆ ಅಟ್ಯಾಕ್ ಮಾಡಿಸ್ತೀನಿ? ಅಂದ್ರು ನಾನ್ ಸಹಾಯ ಮಾಡಿದಿದ್ರೆ ಆ ಸ್ವೀಟ್ ನಾನು ತಿಂದೆ ಅಲ್ವಾ? ನೀನೇನು ಪಲ್ಲವಿ ಮೇಲೆ ಆಪಾದನೆ ಹಾಕ್ತಿದ್ಯಾ? ನಾನಾಗ್ಲಿ ಪಲ್ಲವಿ ಆಗ್ಲಿ ನಿನಗೇನಾದ್ರೂ ಮಾಡ್ಬೇಕು ಅನ್ಕೋತೀವಿ ಹೊರತು ಶೌರ್ಯನ್ಗೆ ಏನಕ್ಕೆ ನೋವು ಕೊಡ್ತೀವಿ? ಅತ್ತೆ, ನೀವ್ ನನ್ನ ಬೈಯೋದು ತುಂಬಾ ಸಾಮಾನ್ಯವಾದ ವಿಷಯ. ನಾನ್ ಮಾತಾಡ್ತಾ ಇರೋದು ಆಫೀಸರ್ ಬಗ್ಗೆ. ಯಾರು ಹೆಲ್ಪ್ ಮಾಡ್ದೆ ಆಫೀಸರ್ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೆ? ಆ ಸಂಪದ ಬರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂದ್ರೆ ಅವಳಿಗೆ ಯಾರೋ ಸಹಾಯ ಮಾಡಿದಾರಂತ ಅಲ್ವಾ? ಅತ್ತೆ, ಒಂದ್ ನೆನ್ಪಿಟ್ಕೊಳ್ಳಿ, ಆಫೀಸರ್ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡ್ಬೇಕು ಅನ್ಕೊಂಡ್ರೆ ಆ ತರ ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೂ ಅವರನ್ನ ನೆಮ್ಮದಿಯಾಗಿರೋಕಂತೂ ಬಿಡಲ್ಲ. ಮತ್ತೆ ಈ ಸಿನಿಮಾ ಡೈಲಾಗ್ಗಳನ್ನ ಹೇಳ್ಬೇಡ. ಅಷ್ಟಕ್ಕೂ ನನ್ ಮಗನ್ ಮೇಲೆ ಈ ದಾಳಿ ನಡೀತು ಅಂತಂದ್ರೆ ಅದು ನಿನ್ನಿಂದಾನೇ ಅಲ್ವಾ? ನಿನ್ಮೇಲಿನ ಕೋಪಕ್ಕೆ ನನ್ ಮಗನ್ ಮೇಲೆ ದ್ವೇಷ ಬೆಳೆಸ್ಕೊತಾ ಇದಾರೆ ಎಲ್ರು. ನಾನು ಆಫೀಸರ್ ಮೇಲೆ ದಾಳಿ ನಡೆದಿದ್ರ ಬಗ್ಗೆ ಮಾತಾಡ್ತಿದ್ರೆ ನೀವ್ ಯಾಕೆ ಚಿಕ್ಕಮ್ಮಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಿನಗ್ ಬೈತೀನಿ ಅಂದ ಮಾತ್ರಕ್ಕೆ ಅವಳಗ್ ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ. ನಿಜವಾಗ್ಲೂ ಇವಳು ಆ ಸಂಪದನ್ ಜೊತೆ ಸೇರ್ಕೊಂಡು ಇವಳು ನನ್ ಮಗನಿಗೆ ಏನಾದ್ರೂ ಮಾಡಿದ್ಲು ಅನ್ನೋದು ಗೊತ್ತಾದ್ರೆ ನಾನೇ ಇವಳು ಕುತ್ಕೆ ಕುಯ್ದು ಸಾಯಿಸ್ಬಿಡ್ತೀನಿ. ಅಬ್ಬಬ್ಬಬ್ಬ, ಸುಮ್ನಿರಿ ಅತ್ಗೆ. ಅಷ್ಟಕ್ಕೂ ಅಂತ ಯೋಚನೆ ನನ್ಗ್ಯಾಕ್ ಬರುತ್ತೆ? ನೀವಿಬ್ರು ಸೇರ್ಕೊಂಡು ನನ್ನನ್ ಯಾಕೆ ಬೈತಿದ್ದೀರಾ? ಇಷ್ಟೆಲ್ಲ ಆದ್ಮೇಲೂ ಆ ಸಂಪದ ಜೊತೆ ಸೇರ್ಕೊಂಡು ನಾನ್ ಯಾಕೆ ಈ ಕೆಲಸ ಮಾಡ್ಲಿ? ಏನ್ ಜಗಳ? ಯಾಕೆಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಏನಾಯ್ತು? ಏನೋ ಮಾತಾಡ್ತಾ ಇದೀವಿ, ಮಧ್ಯೆ ಏನು ಮಾತಾಡ್ಬೇಡ, ಅದು ನಿನಗೆ ಒಳ್ಳೇದು. ನೀನ್ ಯಾಕೆ ಎಲ್ಲದಕ್ಕೂ ಟೆನ್ಷನ್ ತಗೊಂಡು ಎಲ್ಲರಿಗೂ ಟೆನ್ಷನ್ ಕೊಡ್ತೀಯಾ? ಭಾವಂಗೇನ್ ಆಗಿಲ್ಲ ಅಲ್ವಾ? ಹೀಗೆ ಎಲ್ಲರ ಮೇಲೂ ಡೌಟ್ ಪಟ್ರೆ ಹೇಗೆ? ನನಗೆ ಚಿಕ್ಕಮ್ಮನ ಮೇಲೆ ಅನುಮಾನ ಇದೆ. ನೀನೇನ್ ಕಲ್ಯಾಣಿ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ಇದಕ್ಕೆ ಕಣೆ ನಾನು ಹೇಳೋದು, ಒಂದು ಸಲ ತಪ್ಪು ಮಾಡಿದ್ರೆ ಹೀಗೆ ಅನುಮಾನಿಸ್ತಾರೆ. ಇದಕ್ಕೂ ಮುಂಚೆ ನೀನು ತಮ್ಮನ ಮೇಲಿನ ಪ್ರೀತಿಯಿಂದ ಮಾಡಿದ್ದಿದ್ದನ್ನೇ ತಾನೆ? ಅಕ್ಕ, ಇವಳು ಇನ್ನೊಂದ್ಸಲ ತಪ್ಪು ಮಾಡಿದ್ರೆ ಈ ಸಲ ನಾನು ಖಂಡಿತವಾಗ್ಲೂ ಸುಮ್ಮನಿರಲ್ಲ. ಯಾರಿಗೂ ಏನೂ ಆಗ್ಲಿಲ್ವಲ್ಲ, ಬಿಟ್ಬಿಡಿ. ಆದ್ರೆ ಕಲ್ಯಾಣಿ, ನೀನ್ ಇರ್ಬೇಕಾದ್ರೆ ಶೌರ್ಯನ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಹೋಗಿ. ಏನೇ ಹಾಗೆ ನೋಡ್ತಿದ್ಯಾ? ನಡಿ. ನಾನ್ ಮಾಡದೇ ಇರೋ ಕೆಲ್ಸಕ್ಕೆ ನನ್ನನ್ನೇ ದೂಷಿಸ್ತಿದ್ದಾಳಿ ಕಲ್ಯಾಣಿ. ಆದ್ರೆ ಅವಳಿಗೆ ಮಾತ್ರ ಯಾರು ಏನು ಅಂದೆ ನನ್ನನ್ನೇ ತಪ್ಪಾಗಿ ನೋಡ್ತಾರೆ. ನಾನ್ ತಪ್ಪು ಮಾಡಿದೀನಿ ಅಂತ ಗೊತ್ತಾದ್ರೆ ನನ್ ಕತ್ತಿ ಹಿಸಕ್ತೀನಿ ಅಂತ ಹೇಳಿದ್ರು ಅತ್ತಿಗೆ. ಅದ್ ಸಾಲ್ದು ಅಂತ ನಾನೇ ಸುಮ್ನಾಗ್ಬೇಕು ಅಂತ ನೀವು ಅಂತಿದ್ದೀರಾ. ಆದ್ರೆ ನಾನು ಆ ಥರದವಳಲ್ಲ ಅಂತ ಒಂದ್ ಮಾತಾದ್ರೂ ಹೇಳಿದ್ರ ನೀವು? ನಾನ್ ಬರಲ್ಲ, ನೀವೇ ಹೋಗಿ ಒಳಗಡೆ. ಸರಿ, ನೀ ಇದನ್ನೇ ಅನುಭವಿಸ್ತೀಯ ಅಂದ್ರೆ ನಾನೇನ್ ಮಾಡ್ಲಿ? ಏನೂ ಅರ್ಥನೇ ಆಗ್ತಾ ಇಲ್ಲ. ಈ ಗಲಾಟೆಯಿಂದ ಆ ಅನುಪಮನ್ಗೆ ಹೆಸರು ಬರ್ತಿದ್ಯಾ ಹೊರತು ನಮಗ್ ಮಾತ್ರ ಒಂದ್ ಪೈಸದ ಉಪಯೋಗ ಆಗ್ತಿಲ್ಲ. ಹಂಗ್ ಮಾಡಿ ಹಿಂಗ್ ಮಾಡಿ ಆ ಅಧ್ಯಕ್ಷ ಪದವಿ ಅನುಪಮಂಗೆ ಸಿಗೋ ಹಾಗಿದೆ. ಆಂಟಿ, ನೀವಂದ್ರೆ ಯಾರಿಗೂ ಗೌರವ ಇಲ್ಲ. ಅದಕ್ಕೆ ನಿಮ್ ಸೊಸೆನೆ ನಿಮಗೆ ಗೌರವನೇ ಕೊಡದೆ ಮಾತಾಡ್ತಿದ್ದಾಳೆ. ನೀನೇನೆ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಕೋಪ ಬರ್ಸೋ ಅಂತ ಮಾತಾಡ್ತೀಯಾ? ನಾನು ನಿಮ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಈ ಮಾತನ್ನ ನಮ್ಮಮ್ಮ ಏನಾದ್ರೂ ಕೇಳಿಸ್ಕೊಂಡ್ರೆ ನಮಗೆ ಬೈತಾಳೆ. ಯಾರೋ ಮುಸ್ಕ ಹಾಕೊಂಡ್ ಬಂದ್ರು ಅಂದಿದ್ದಕ್ಕೆ ಕಲ್ಯಾಣಿ ಪಲ್ಲವಿನ ಅನುಮಾನಿಸ್ತಾ ಇದ್ದಾಳೆ.
ಯಾರೋ ಅಲ್ಲ, ಯಾವಳೋ ಅನ್ಬೇಕು. ಯಾಕಂದ್ರೆ ಆ ಮುಸುಕ್ ಹಾಕೊಂಡ್ ಬಂದಿದ್ದು ಒಂದು ಲೇಡಿ. ಆ ವಿಷಯ ನಿನ್ಗೆ ಹೇಗೆ ಗೊತ್ತು? ಆ ಮುಸುಕ್ ಹಾಕೊಂಡ್ ಬಂದಿದ್ದು ನಾನೇ.